ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವೀಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಮಾಡಿದ್ರಿ. ಸೊ ಮಿಷಿನ್ ಎಷ್ಟಾಯಿತು, ಎಲ್ಲಿಂದ ತೊಗೊಂಬಂದಿದ್ದು, ಪರ್ಚೇಸ್ ಮಾಡಿದ್ದು ಅಂತ ಕೇಳಿದ್ರಿ. ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಮಿಷಿನ್ ಎಲ್ಲಿಂದ ಪರ್ಚೇಸ್ ಮಾಡಿದೆ, ಹಾಗೆ ಎಷ್ಟು ಅಮೌಂಟ್ ಕೊಟ್ಟೆ ಅನ್ನೋದನ್ನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ನೋಡಿ, ಟೈಮ್ ಬಂದುಬಿಟ್ಟು 8 ಗಂಟೆ, ಬೆಳಿಗ್ಗೆ 8 ಗಂಟೆ. ಸ್ವಲ್ಪ ಅರ್ಜೆಂಟ್ ಎಂಬ್ರಾಯ್ಡಿಂಗ್ದು ಒಂದು ಬ್ಲೌಸ್ ಕೊಡೋದಿತ್ತು, ಮದುವೆ ಬ್ಲೌಸು. ಸೊ ಪೆಂಡಿಂಗ್ ಉಳ್ಕೊಂಬಿಟ್ಟಿದೆ ಸ್ವಲ್ಪ ಬ್ಲೌಸು. ಸೊ ಸೋಮವಾರ ನಾನು ನಾಳೆ ಕೊಡಬೇಕು. ಸೊ ತುಂಬ ಅರ್ಜೆಂಟ್, ಇವಾಗ ಎಲ್ಲ ಬೇಜಾನ್ ಬ್ಲೌಸ್ಗಳು ಅರ್ಜೆಂಟ್ ಬರ್ತಾ ಇರುತ್ತಲ್ವಾ. ಸೊ ನನಗೆ ಸ್ವಲ್ಪ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಸ್ವಲ್ಪ ಬೇಗ ಬಂದು ಕಂಪ್ಲೀಟ್ ಮಾಡೋಣ ಅಂತ. ಆ್ಯಕ್ಚುಲಿ ಇನ್ನೂ ಕಂಪ್ಲೀಟ್ ಆಗೋಲ್ಲ, ಇದು ಇವತ್ತು ಕೂಡ, ನಾಳೆ ಕಂಪ್ಲೀಟ್ ಆಗುತ್ತೆ. ಅವ್ರು ಸೋಮವಾರ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡಿಬಿಟ್ಟು ಕೊಡ್ತೀನಿ. ಸೊ ಮದುವೆ ಇನ್ನೂ ಟೈಮ್ ಇದೆ ಅವ್ರದ್ದು, ಹಾಗಾಗಿ ಸ್ವಲ್ಪ ಅಂದರೆ ಸ್ವಲ್ಪ 50 ಡೇಸ್ ಆಯಿತು ನಾನು ತೊಗೊಂಡು. ಬೇರೆ ಬ್ಲೌಸೆಲ್ಲ ಬರ್ತಿದ್ವಲ್ವ, ಅರ್ಜೆಂಟು. ಸೊ ಅವನ್ನೇ ಹಾಕ್ಕೊಂಡು, ಸೊ ಇದು ತುಂಬ ಜಾಸ್ತಿ ಇದ್ವು ಮದುವೆ ಬ್ಲೌಸು. ಒಂದು 30 ಮದುವೆ ಬ್ಲೌಸ್ ಇತ್ತು, ಒಂದೇ ಮದುವೆದೇ 30 ಬ್ಲೌಸ್ ಇತ್ತು. ಸೊ ಅದು ಮಿನಿಮಮ್ ನಮಗೆ 8-9 ದಿನ ಬೇಕು ಕಂಪ್ಲೀಟ್ ಮಾಡೋಕ್ಕೆ. ಹಾಗಾಗಿ ಇದು ಬಂದು 4th ಡೇ. ಸೊ ಬೇಗ ದಿನ ಒಂದು 8 ಬ್ಲೌಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಿಕಾಸ್ ನಂದು 2 ಮಿಷಿನ್ ಇರೋದ್ರಿಂದ ಸೊ ನನಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಇದರಲ್ಲಿ ಇನ್ನೊಂದು ಏನಂದರೆ, ನನಗೆ ಮಿಷಿನ್ ಎಷ್ಟಾಯಿತು ಅಂತ ಸುಮಾರು ಜನ ಕೇಳಿದ್ರಿ. ಸೊ ಮಿಷಿನ್ ಬಂದುಬಿಟ್ಟು ನಾನಿದು ಡಬಲ್ ಹೆಡ್ ಇದೆಯಲ್ವಾ, ಸೊ ಈ ಒಂದು ಡಬಲ್ ಹೆಡ್ ಬಂದುಬಿಟ್ಟು ನಾನು ಪರ್ಚೇಸ್ ಮಾಡಿದ್ದು, ನಾನು ಡೈರೆಕ್ಟಾಗಿ ಸೂರತ್ತಿಂದನೇ ಪರ್ಚೇಸ್ ಮಾಡ್ಕೊಂಡಿದ್ದು. ನಂದು ಬಂದುಬಿಟ್ಟು 3,20,000 ಆಯಿತು ಇದು ಡಬಲ್ ಹೆಡ್ ಬಂದುಬಿಟ್ಟು. ಇಲ್ಲಿ ಕೂಡ ಸುಮಾರು ಕೇಳಿದ್ವಿ, ತುಂಬ ರೇಟ್ ಜಾಸ್ತಿ ಹೇಳಿದ್ರು. ಸೊ ಅಷ್ಟೊಂದು ಬೇಡ ಅಂತ ಹೇಳ್ಬಿಟ್ಟು ನಾವು ಡೈರೆಕ್ಟ್ ಸೂರತ್ತಿಂದನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ಕೊಂಡಿದ್ದು ಈ ಡಬಲ್ ಹೆಡ್ನ. ಸೊ ಇದು ಬಂದುಬಿಟ್ಟು SNS ಬ್ರ್ಯಾಂಡ್ದು. ಸೊ ಇದು ಬಂದುಬಿಟ್ಟು ಡಬಲ್ ಹೆಡ್ಡು 320 ಕೊಟ್ಟೆ. ಸೊ ಓಕೆನಾ. ಸೊ ಇದು ನಾವು ಎಲ್ಲೂ ಪರ್ಚೇಸ್ ಮಾಡಿದ್ದಲ್ಲ, ಸೂರತ್ತಿಂದ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿದ್ದು. ಸೊ ಇನ್ನು ಇದು ಬಂದುಬಿಟ್ಟು ಸಿಂಗಲ್ ಹೆಡ್ಡು. ಇದು ಬಂದುಬಿಟ್ಟು ನಾನು 2,80,000 260 ಕೊಟ್ಟೆ. ಸೊ 260 ಸಮಥಿಂಗ್. ಅಂದರೆ ನಮಗೆ ಅಲ್ಲಿಂದ ಮ್ಯಾನುಫ್ಯಾಕ್ಚರಿಂಗಾಗಿ ಬರೋದು, ಮತ್ತು ಅಲ್ಲಿಂದ ಟೆಂಪೋದಲ್ಲೆಲ್ಲ ಬರೋದು, ಚಾರ್ಜ್ ಎಲ್ಲ ಸೇರಿಬಿಟ್ಟು ಟೋಟಲಿ 280 ಸಮಥಿಂಗ್ ಏನೋ ಆಯಿತು ಸಿಂಗಲ್ ಹೆಡ್ ಬಂದುಬಿಟ್ಟು. ಸೊ ಇದು ನಾನು ಸಿಂಗಲ್ ಹೆಡ್ ಪರ್ಚೇಸ್ ಮಾಡಿದ್ದು ಈ ರೇಟಿಗೆ. ಸೊ ಇದನ್ನು ಎರಡೂ ಕೂಡ ನಾನು ಸೂರತ್ತಿಂದನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿದ್ದು ಓನ್. ನಮ್ಗೆ ಇದು ಬಂದುಬಿಟ್ಟು ಇನ್ನೊಂದು ಏನು ಗೊತ್ತಾ, ಸೊ ಇದರಲ್ಲಿ ಏನು ಮಾಹಿತಿ ಇದ್ದರೆ, ಇದನ್ನು ನಾವು 4x4 ಮಾಡಿಸ್ಕೊಂಡ್ವಿ. ಸೊ ಸಾಮಾನ್ಯವಾಗಿ ಮಿಷಿನು ಕಂಪ್ನಿ ಕಡೆಯಿಂದ ಬರೋದು 5x5 ಇರುತ್ತೆ. ಈ ಕಂಪ್ನಿದು ಮಾತ್ರ ನಾನು ಹೇಳ್ತಾ ಇರೋದು, ಬೇರೆ ಕಂಪ್ನಿದಲ್ಲ. ಇದು ನಾವು 4x4 ಆರ್ಡ್ರ್ ಕೊಟ್ಬಿಟ್ಟು 2 ಮಂತ್ಸ್ ವೆಯ್ಟ್ ಮಾಡಿ, ನಮಗೆ 4x4 ಬೇಕು, ಚಿಕ್ಕದು ಬೇಕು, ಸ್ವಲ್ಪ ಜಾಗ ನನಗೆ ಅಂತ ಹೇಳಿಬಿಟ್ಟು, ಸೊ ಇದನ್ನು ನಾವು ರೆಡಿ ಮಾಡಿಸ್ಕೊಂಡಿರೋದು. 9 ನೀಡಲ್ಸ್ ಬೇಕು, ಆಮೇಲೆ ಮೋಟಾರೆಲ್ಲ ಚಿಕ್ಕದಿರಬೇಕು, ಸ್ಪೀಡಾಗಿ ವರ್ಕ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಪ್ರತಿಯೊಂದು ನಾನು ಐ ಥಿಂಕ್ ಚಿಕ್ಕ ಮೋಟ್ರ್ ಹಾಕಿಸಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿಸ್ಕೊಂಡು ನಾವು ಹೆಂಗೆ ಆರ್ಡ್ರ್ ಕೊಟ್ಟಿದ್ದಲ್ವ ಅದೇ ಥರನೇ ಆರ್ಡ್ರ್ ಮಾಡಿದ್ದಾರೆ. ಸೊ ಇಲ್ಲಿ ಗಾಡಿ ಸೌಂಡ್ ಜಾಸ್ತಿ ಇದೆ, ಹಂಗೆ ರೆಡಿ ಮಾಡಿದ್ದಾರೆ. 4x4ಗೆ ನಾನು ಮಾಡಿಸ್ಕೊಂಡಿರೋದು ನೋಡಿ, SNS ಬ್ರ್ಯಾಂಡ್ ಇದು. ಇದು ಬಂದುಬಿಟ್ಟು ಕಂಪ್ನಿ ಕಡೆಯಿಂದ ಏನು ಬರುತ್ತೋ ಅದನ್ನೇ ತೊಗೊಂಡಿದ್ದೀವಿ. ಇದನ್ನೇನು ಆಲ್ಟ್ರೇಷನ್ ಮಾಡಿಸಿಲ್ಲ. ಇದು ಮಾತ್ರ ನಾವು ತುಂಬಾ ಆಲ್ಟ್ರೇಷನ್ ಮಾಡಿಸಿ 4x4 ಮಾಡಿಸಿ ಫಸ್ಟು ಮನೇಲಿ ವರ್ಕ್ ಮಾಡ್ತಾಯಿದ್ದು. ಸೊ ಇವಾಗ ಅಂಗಡಿಗೆ ಶಿಫ್ಟ್ ಮಾಡಿದ್ದೀನಿ. ಮನೇಲಿ ನಾನು 4-5 ವರ್ಷ ಮನೇಲಿ ನಾನು ವರ್ಕ್ ಮಾಡಿದ್ದೀನಿ ಎಂಬ್ರಾಯ್ಡಿಂಗು. ಸೊ ಇದಕ್ಕೂ ಮುಂಚೆ ನಮ್ಮದು ಇನ್ನೊಂದು ದೊಡ್ಡ ಮಿಷಿನ್ ಇತ್ತು, ಸಿಕ್ಕಾಪಟ್ಟೆ ದೊಡ್ಡದು. ಸೊ 10x10 ಇತ್ತು. ಸೊ ಅಷ್ಟು ತುಂಬ ದೊಡ್ಡದು ಬೇಡ ಅಂತ ಹೇಳಿ ತುಂಬ ಚಿಕ್ಕದು ಮಾಡಿಸ್ಕೊಳ್ಳೋಣ, ಸ್ವಲ್ಪ ಜಾಗ ಸ್ಪೇಸ್ ಚಿಕ್ಕದಿರಲಿ, ತುಂಬ ದೊಡ್ಡದಾಯ್ತು ಅಂತ ಹೇಳಿ. ಸೊ ಆಮೇಲೆ ಇದನ್ನು ನಾವು ಆರ್ಡ್ರ್ ಕೊಟ್ಟು 2 ಮಂತ್ಸ್ ವೆಯ್ಟ್ ಮಾಡಿ ಇದನ್ನು ಮಾಡಿಸಿದ್ದು. ಸೊ ಇದನ್ನು ಮಾಡಿಸ್ಬೇಕಾದ್ರೆ 2 ಮಂತ್ಸ್ ನಾವು ಕೆಲಸನೇ ಮಾಡಿಲ್ಲ. ಎಷ್ಟು ಜನ ಕಸ್ಟಮರ್ನ ವಾಪಸ್ ಕಳಿಸಿದ್ವಿ ಅಂತಂದರೆ ಸಿಕ್ಕಾಪಟ್ಟಿ ಜನ ವಾಪಸ್ ಕಳಿಸಿದ್ವಿ. ಮತ್ತು ಇನ್ನೊಂದು ಏನು ಗೊತ್ತಾ ಮೇನು, ಸೊ ಅವಾಗ ಆ ಟೈಮಲ್ಲಿ ನಾವು ಮಿಷಿನ್ ಇಲ್ಲ ಅಂತಂದಾಗ ಸ್ವಲ್ಪ ಜನ ಬೇರೆ ಕಡೆ ಹೋಗ್ಬಿಡ್ತಾರೆ. ಸೊ ಸಡನ್ನಾಗಿ ಅಮೌಂಟ್, ನಮ್ಮ ಕೆಲಸನೇ ಸಡನ್ನಾಗಿ ಡೌನ್ ಆಗೋಯಿತು. ಎಷ್ಟು ಕೆಲಸ ಬರ್ತಾಯಿತ್ತು ಅಂದರೆ, ನಾವು ರಾತ್ರಿ 5 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ, ಬೆಳಗಿನ ಜಾವ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 2 ಗಂಟೆವರೆಗೂ ವರ್ಕ್ ಮಾಡ್ತಿದ್ವಿ, ಅಷ್ಟು ಕೆಲಸ ಇರೋದು. ಸೊ ಮಿಷಿನ್ ಕೊಟ್ಟ ಮೇಲೆ 2 ತಿಂಗಳು ನಮಗೆ ತುಂಬ ಲೇಟ್ ಮಾಡಿಬಿಟ್ರು ಅವರು. ಕೊಡೋ ಅಷ್ಟೊತ್ತಿಗೆ ನಮಗೆಲ್ಲ ಆಲ್ಮೋಸ್ಟ್ ಕಸ್ಟಮರ್ಸ್ ಎಲ್ಲರೂ ಬೇರೆ ಕಡೆ ಶಿಫ್ಟ್ ಆಗಿಬಿಟ್ಟಿದ್ರು. ಸೊ ಒಂದು ತಿಂಗಳಿಗೆ ವೆಯ್ಟ್ ಮಾಡಿದ್ವಿ. ಒಂದು ತಿಂಗಳವರೆಗೂ ಸ್ವಲ್ಪ ಜನಕ್ಕೆ ಗೊತ್ತಾಗಲಿಲ್ಲ ನಾವು ಮಿಷಿನ್ ತರೋದು. ಎಷ್ಟು ಜನಕ್ಕೆ ಹೇಳಿದ್ರು ಕೂಡ ಮಿಷಿನ್ ಇಲ್ಲ ಅನ್ನೋದೇ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿದ್ರು. ಮಿಷಿನ್ ಬಂದ ಮೇಲೆ ಹೇಳಿದ್ರು ಕೂಡ ಸುಮಾರು ಜನ ಬೇರೆ ಕಡೆ ಶಿಫ್ಟ್ ಆಗಿಬಿಟ್ಟಿದ್ರಲ್ವಾ. ಸೊ ಹಾಗಾಗಿ ಏನಾಗೋಯಿತು, ಬರೋದು ಕಮ್ಮಿ. ಸೊ ಅದಾದಮೇಲೆ ನಾವು ಅಂಗಡಿಗೆ ಶಿಫ್ಟ್ ಮಾಡ್ಕೊಂಡ್ವಿ. ಸೊ ಅಂಗಡಿ ಮೇನ್ ರೋಡಲ್ಲಿ ಮಾಡಿಕೊಂಡ್ರೆ ಕಸ್ಟಮರೆಲ್ಲ ತಾವೇ ಬರ್ತಾರೆ ಆಮೇಲೆ ನೋಡ್ಕೊಂಡು ಅಂತ ಹೇಳಿಬಿಟ್ಟೆ ಅಂಗಡಿಗೆ ಶಿಫ್ಟ್ ಮಾಡ್ಕೊಂಡಿದ್ದು. ಸೊ ಮನೇಲಿ ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಕಂಟಿನ್ಯೂಸಾಗಿ ಕೆಲಸ ಮಾಡ್ತಾಯಿದ್ರೆ ಕಸ್ಟಮರ್ ಬರ್ತಾ ಇರ್ತಾರೆ. ಯಾವಾಗ ನಾವು ಕೆಲಸ ಮಾಡಲ್ಲ ಅಂತ ಬೇರೆ ಕಡೆ ಹೋಗ್ಬಿಟ್ರೆ ಆಮೇಲೆ ಮತ್ತೆ ಈ ಕಡೆ ಯಾರೂ ಬರೋಲ್ಲ, ನೋಡಲ್ಲ. ಅವ್ರು ಮಾಡ್ತಿಲ್ಲ ಬಿಡು, ಅವ್ರಿಗಿನ್ನೂ ಮಿಷಿನ್ ಬಂದಿಲ್ಲ ಬಿಡು. ನಂದೇ ಅಲ್ಲ, ಪ್ರತಿಯೊಬ್ಬರದ್ದು ಪ್ರಾಬ್ಲಮ್ಸ್ ಇಷ್ಟೇ. ಹಾಗಾಗಿ ನಾವೇನು ಮಾಡಿದ್ವಿ, ಸೊ ಅಂಗಡಿಗೆ ಶಿಫ್ಟ್ ಮಾಡ್ಕೊಂಡ್ವಿ 2 ಮಿಷಿನನ್ನು ಕೂಡ.
ಶಿಫ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಇಲ್ಲಂತೂ ಸಿಕ್ಕಾಪಟ್ಟೆ ಕೆಲಸ ಬರ್ತಾಯಿದೆ ಬಿಡಿ. ಇಲ್ಲಿ ನಮಗೆ ಮೇಲ್ಗಡೆ ಪ್ರತಿಯೊಬ್ಬರು ನೋಡ್ತಾ ಇರ್ತಾರಲ್ಲ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ನಾನು ಅಂಗಡಿ ಶಿಫ್ಟ್ ಮಾಡಿ 6 ಮಂತ್ಸ್ ಆಯಿತು. 6 ಮಂತ್ಸಿಂದನೂ ನಾನು ಕೆಲಸ ಮಾಡ್ತಾನೇ ಇದ್ದೀನಿ. ಇವಾಗವರೆಗೂ ಸಿಕ್ಕಾಪಟ್ಟೆ ಕೆಲಸ ಬರ್ತಾಯಿದೆ. ಸೊ ಮತ್ತು ಇನ್ನೊಂದು ಏನಂತ ಅಂದರೆ, ಮೇಯ್ನಾಗಿ ನಾವು ಪರ್ಚೇಸ್ ಮಾಡಬೇಕಾದ್ರೆ ಯಾವ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಬೆಸ್ಟು ಏನು ಅಂತ ನೋಡ್ಕೊಂಡು ಮಾಡಬೇಕು. ಸೊ ನಿಮಗೆ ಅಂಗಡಿಗೆಲ್ಲ ಹೋದಾಗ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಿಷಿನ್ ಸಿಗುತ್ತೆ. ಸೊ ಇದು ಮಾತ್ರ ನಾವು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದು. ನೀವು ಬೇಕಾದರೆ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಬೋದು. ಅಂದರೆ ಬೇರೆ ಕಡೆ ಹೋದಾಗ ನನಗೆ ಇಷ್ಟು ಕಮ್ಮಿಗೆ ಬೇಕು ಅಂತ ಸಾಮಾನ್ಯವಾಗಿ ಏನಿಲ್ಲ. ಮಿಷಿನ್ದು ಸಾಮಾನ್ಯವಾಗಿ ಇವಾಗೆಲ್ಲ ಕಂಪ್ನಿ ಕಡೆ ಸ್ವಲ್ಪ ಚಿಕ್ಕದು ಬರ್ತಾಯಿದ್ದತೆ. ಮೊದಲೇ ತುಂಬ ದೊಡ್ಡದು ಬರ್ತಾಯಿತ್ತು, ಇವಾಗೆಲ್ಲ ಚಿಕ್ಕದು ಮಾಡಿದ್ದಾರೆ ಮಿನಿ. ಯಾಕಂದರೆ ಇವಾಗೆಲ್ಲ ಇಟ್ಕೊಳ್ಳೋಕೆ ಈಸಿ ಆಗಬೇಕು ಅಂತ ಹೇಳಿ ಸೊ ಎಲ್ಲ ಆಲ್ಮೋಸ್ಟ್ ಚಿಕ್ಕದೇ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಸುಮಾರು ಜನ ಕೇಳಿದ್ರಲ್ವ, ಮೇಯ್ನಾಗಿ ಎಷ್ಟು ಮಿಷಿನ್ ಕೊಟ್ರಿ, ಎಷ್ಟು ಪರ್ಚೇಸ್ ಮಾಡಿದ್ರಿ, ಎಷ್ಟು ಅಮೌಂಟ್ ಕೊಟ್ರಿ ಅಂತ. ಸೊ ಇದು ಬಂದುಬಿಟ್ಟು 3,20,000 ಕೊಟ್ಟೆ. ಸೊ ಇದು ಬಂದುಬಿಟ್ಟು 280 ಅಂದರೆ ಎಲ್ಲ ನಮಗೆ ಸಮಥಿಂಗ್ ಅಷ್ಟು ಬಿತ್ತು. ಸೊ ಇದಿಷ್ಟು ನನ್ನ ಒಂದು ಮಿಷಿನು. ಸೊ ಇದು ಬಂದುಬಿಟ್ಟು ನಾನು ಡೆಮೋಗೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಇದು ಮೇಯ್ನ್ ಡೆಮೋಗೆ ಈ ಥರ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ, ಸೊ ಕಸ್ಟಮರ್ಸ್ ಬಂದಾಗ ಇಲ್ಲಿ ವರ್ಕ್ ಮಾಡೋದು ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಸೊ ಈ ಥರ ಇಲ್ಲಿ ನಾನು ಹ್ಯಾಂಗಲ್ ಮಾಡಿಸಿ ಹಾಕಿದ್ದೀನಿ. ಆ್ಯಕ್ಚುಲಿ ಇನ್ನೂ ಒಂದು ಹ್ಯಾಂಗಲ್ ಮಾಡಿಸ್ಬೇಕಾಗಿತ್ತು. ಸೊ ಇಲ್ಲಿ ಜಾಗ ಇಲ್ಲ. ಸೊ ಇಲ್ಲೇನು ಜಾಗ ಇತ್ತಲ್ವ, ಸೊ ಅಷ್ಟಕ್ಕೆ ಮಾತ್ರ ನಾನು ಮಾಡಿಸ್ಕೊಂಡಿದ್ದೀನಿ. ಇನ್ನು ನಿಮಗೆ ಮಿಷಿನ್ ಬಗ್ಗೆ ಇರುವಂಥ ಡೌಟ್ಸು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನು ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೇಳ್ತೀನಿ.